ಶುಕ್ರವಾರ 13ನೇ ತಾರೀಕು ಇವತ್ತು. ಆದರೆ ಇವತ್ತೇ ಯಾಕೆ ಅಪಾರ ಸಾವು ನೋವುಗಳು, ಇಷ್ಟೊಂದು ಸಾವು? 13ನೇ ತಾರೀಕು, ಫ್ರೈಡೇ ದಿ 13th ಎಫೆಕ್ಟ್, ವಿಶ್ವವನ್ನೇ ನಡುಗಿಸಿದ ಅಪಶಕುನದ ಶುಕ್ರವಾರದ ಆತಂಕ. ಫ್ರೈಡೇ ದಿ 13th ಎಫೆಕ್ಟ್, ವಿಶ್ವವನ್ನೇ ನಡುಗಿಸಿದ ಅಪಶಕುನದ ಶುಕ್ರವಾರದ ಆತಂಕ. ಜೀಸಸ್ ಕ್ರೈಸ್ಟರ ಕೊನೆಯ ಭೋಜನದಲ್ಲಿದ್ದದ್ದು 13 ಮಂದಿ. ಅವರು ಶಿಲುಬೆಗೇರಿದ್ದು ಶುಕ್ರವಾರ. ಶಾಪಗ್ರಸ್ತ ದಿನವೇ ಈ ಶುಕ್ರವಾರ. ಅಂದು ನಡೆದ ಆ ಘಟನೆಯೇ ಇಂದಿಗೂ ಜಗತ್ತನ್ನ ಕಾಡ್ತಾ ಇದೆಯಾ? ಶುಕ್ರವಾರ ಅಂದರೆ ಇವತ್ತು 13ನೇ ತಾರೀಕು, ಇವತ್ತೇ ಯಾಕೆ ಇಷ್ಟೊಂದು ಸಾವು ನೋವು? ಫ್ರೈಡೇ ದಿ 13th ಎಫೆಕ್ಟ್, ವಿಶ್ವವನ್ನೇ ನಡುಗಿಸಿದ ಅಪಶಕುನದ ದಿನ. ಅಮೆರಿಕನ್ನರ ಪಾಲಿಗೆ ಇದು ಕರಾಳವಾದಂಥ ದಿನ. 13ನೇ ತಾರೀಕು ಅಂದರೆ ಶುಕ್ರವಾರ ಬಂದರೆ ನಡುಗುತ್ತೆ ಪಾಶ್ಚಾತ್ಯ ಲೋಕ. ಹಾಗಾದರೆ ಏನಿದು 13ರ ನಂಟು? ಜೀಸಸ್ ಕ್ರೈಸ್ಟರ ಕೊನೆಯ ಭೋಜನದಲ್ಲಿ ಇದ್ದದ್ದು 13 ಜನ. ಅವರು ಶಿಲುಬೆಗೇರಿದ್ದು ಶುಕ್ರವಾರ. ಹಾಗಾಗಿ ಸಹಜವಾಗಿಯೇ ಈ 13 ಶುಕ್ರವಾರ ಸಂಭವಿಸಿದಂತಹ ಸಾವು ನೋವು, ಇದೆಲ್ಲದಕ್ಕೂ ಒಂದಕ್ಕೊಂದು ಏನಾದರೂ ಲಿಂಕ್ ಇದೆಯಾ? ಈ ಅಪಶಕನಕ್ಕೆ ಏನಿರಬಹುದು ಕಾರಣ? ಅಮೆರಿಕನ್ನರ ಪಾಲಿಗಂತೂ ಇದು ಕರಾಳವಾದಂಥ ದಿನ. ಇನ್ನು 13ನೇ ತಾರೀಕು ಶುಕ್ರವಾರ ಬಂದರೆ ಸಾಕು, ಸಹಜವಾಗಿ ಪಾಶ್ಚಾತ್ಯ ಲೋಕ ನಡುಗು ಹೋಗುತ್ತೆ. ಹಾಗಾದರೆ ಏನಿದು 13ರ ನಂಟು? ಇಲ್ಲಿ ನ್ಯೂಮರಾಲಜಿ ಪ್ರಕಾರ ನಾವು ನೋಡ್ತಾ ಹೋದರೂ ಕೂಡ 3+1 4 ಬರುತ್ತೆ. ಈ 13 ಅಂತಂದಾಗ 4. ಸೊ ಹಾಗಾಗಿ ಈ 13ನೇ ತಾರೀಕು ಶುಕ್ರವಾರ ಬಂದರೆ ಯಾಕೆ ಅಮೆರಿಕನ್ನರ ಪಾಲಿಗೆ ಇದು ಕರಾಳ ದಿನ? ಅಂದು ನಡೆದ ಆ ಘಟನೆ ಇಂದಿಗೂ ಜಗತ್ತನ್ನು ಕಾಡ್ತಾ ಇದೆಯಾ? ಶುಕ್ರವಾರ 13ನೇ ತಾರೀಕು, ಇವತ್ತೇ ಯಾಕೆ ಇಷ್ಟೊಂದು ಸಾವು ನೋವು? ಫ್ರೈಡೇ ದಿ 13th ಎಫೆಕ್ಟ್, ವಿಶ್ವವನ್ನೇ ನಡುಗಿಸಿದ ಅಪಶಕುನದ ಶುಕ್ರವಾರದ ಆತಂಕ. ಅಮೆರಿಕನ್ನರ ಪಾಲಿಗೆ ಇದಂತೂ ಕರಾಳವಾದಂಥ ದಿನ. ಇನ್ನು ಶುಕ್ರವಾರ 13ನೇ ತಾರೀಕು ಕರ್ನಾಟಕದ ಹೆದ್ದಾರಿಗಳಲ್ಲಿ ರಕ್ತದೋಕುಳಿ. ಇನ್ನು ಬೆಂಗಳೂರು ಪುಣೆ ಹೈವೇಯಲ್ಲೂ ಅಪಘಾತದ ಸರಣಿ ಮುಂದುವರೆದಿದೆ. ತುಮಕೂರು ಮತ್ತು ಚಿತ್ರದುರ್ಗ ಬಳಿ ನಿಯಂತ್ರಣ ತಪ್ಪಿ ಮಗುಚಿದ ವಾಹನಗಳು. ಉತ್ತರ ಕರ್ನಾಟಕದಲ್ಲೂ ಶುರುವಾಯಿತು ಕರಾಳ ಛಾಯೆ. ಈ ಅಮಾವಾಸ್ಯೆ ಹಿಂದೆ ಮುಂದೆ ಆಕ್ಸಿಡೆಂಟ್ಗಳ ಆದಂತಹ ನಿದರ್ಶನಗಳು ಸಾಕಷ್ಟು ನಾವು ನೋಡಿದ್ವಿ. 13ನೇ ತಾರೀಕಿನ ಶಾಪ ತಟ್ಟಿರಬಹುದಾ? ಬೆಳ್ಳಂಬೆಳಗ್ಗೆ ರಾಜ್ಯದ 5ಕ್ಕೂ ಹೆಚ್ಚು ಕಡೆ ಭೀಕರ ಅಪಘಾತಗಳು ಸಂಭವಿಸಿವೆ. ಶುಕ್ರವಾರ 13ನೇ ತಾರೀಕು ಕರ್ನಾಟಕದ ಹೆದ್ದಾರಿಗಳಲ್ಲಿ ರಕ್ತದ ಓಕುಳಿ. ಹೊಸಕೋಟೆ ಬಳಿ ಮೃತ್ಯು ದೇವತೆಯ ಅಟ್ಟಹಾಸ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸರಣಿ ಅಪಘಾತ, ಚಿಂದಿಯಾದ ವಾಹನಗಳು. ಹೊಸಕೋಟೆ ಬಳಿ ಸ್ಥಳದಲ್ಲೇ 7 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ಇನ್ನು ಬೆಂಗಳೂರು ಪುಣೆ ಹೈವೇಯಲ್ಲೂ ಅಪಘಾತದ ಸರಣಿ ಮುಂದುವರೆದಿರುವಂಥದ್ದು. ತುಮಕೂರು ಮತ್ತು ಚಿತ್ರದುರ್ಗ ಬಳಿ ನಿಯಂತ್ರಣ ತಪ್ಪಿ ವಾಹನಗಳು ಮಗುಚಿ ಬಿದ್ದಿವೆ. ದೃಶ್ಯದಲ್ಲಿ ಕೂಡ ನಾವು ಗಮನಿಸ್ತಾ ಹೋಗಬಹುದು. 2 ವಿಂಡೋಸನ್ನು ನಾವು ನೋಡಬಹುದು. ಎಡಭಾಗದ ವಿಂಡೋಸ್ನಲ್ಲಿ ಅಪಘಾತದಲ್ಲಿ ನುಜ್ಜುಗುಜ್ಜಾಗಿರುವಂತಹ ವಾಹನ, ಅದರಿಂದ ಶವಗಳನ್ನು ಹೊರತೆಗಿತಾ ಇರುವಂಥದ್ದು. ಶವಗಳನ್ನು ಹೊರತೆಗೆಯೋದಕ್ಕೆ
ಹರಸಾಹಸ ಪಡ್ತಾ ಇರುವಂಥದ್ದನ್ನು ನಾವು ಒಂದು ಭಾಗದಲ್ಲಿ ಗಮನಿಸ್ಬೋದು. ನೋಡಿ, ಹೊಸಕೋಟೆ ಬಳಿಯ ಸ್ಥಳದಲ್ಲೇ 7 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ಬೆಂಗಳೂರು ಪುಣೆ ಹೈವೇಯಲ್ಲೂ ಅಪಘಾತದ ಸರಣಿ ಸಂಭವಿಸಿರುವಂಥದ್ದು. ಇನ್ನು ತುಮಕೂರು ಮತ್ತು ಚಿತ್ರದುರ್ಗ ಬಳಿ ನಿಯಂತ್ರಣ ತಪ್ಪಿ ವಾಹನಗಳು ಮಗುಚಿ ಬಿದ್ದಂತಹ ಪ್ರಸಂಗ ಕೂಡ ನಡೆದಿದೆ. ಬಲಭಾಗದ ವಿಂಡೋಸ್ ಅಲ್ಲಿ ಕೂಡ ನಾವು ಗಮನಿಸ್ತಾ ಹೋಗಬಹುದಾಗಿದೆ. ಆಕ್ಸಿಡೆಂಟ್ನ ಭೀಕರತೆಯನ್ನ ಈ ವಿಜುವಲ್ಸ್ ಸಾಕ್ಷೀಕರಿಸ್ತಾ ಇದೆ. ಯಾವ ರೀತಿ ಅಪಘಾತ ಸಂಭವಿಸಿದೆ ಅನ್ನುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಹೊಸಕೋಟೆ ಬಳಿಯೇ ಸ್ಥಳದಲ್ಲೇ 7 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ಬೆಂಗಳೂರು ಪುಣೆ ಹೈವೇಯಲ್ಲೂ ಅಪಘಾತದ ಸರಣಿ ಸಂಭವಿಸಿದೆ. ತುಮಕೂರು ಮತ್ತು ಚಿತ್ರದುರ್ಗ ಬಳಿ ನಿಯಂತ್ರಣ ತಪ್ಪಿ ಮಗುಚಿ ಬಿದ್ದಿವೆ ವಾಹನಗಳು. ಇನ್ನು ಉತ್ತರ ಕರ್ನಾಟಕದಲ್ಲೂ ಕರಾಳ ಛಾಯೆ ಆವರಿಸಿರುವಂಥದ್ದು. ಅಲ್ಲಿಯೂ ಕೂಡ ಭೀಕರ ಅಪಘಾತದ ದೃಶ್ಯಾವಳಿಗಳು ನಾವು ಕಾಣಬಹುದು. 13ನೇ ತಾರೀಕಿನ ಶಾಪ ತಟ್ಟು ಬಿಡ್ತಾ ಅನ್ನುವಂಥ ಪ್ರಶ್ನೆ ಕಾಡುತ್ತೆ. ಬೆಳ್ಳಂಬೆಳಗ್ಗೆ ರಾಜ್ಯದ 5ಕ್ಕೂ ಹೆಚ್ಚು ಕಡೆ ಸಂಭವಿಸಿರುವಂಥ ಸರಣಿ ಅಪಘಾತಗಳು. ಶುಕ್ರವಾರ 13ನೇ ತಾರೀಕು ಕರ್ನಾಟಕದ ಹೆದ್ದಾರಿಗಳಲ್ಲಿ ಸಂಭವಿಸಿರುವಂತಹ ಭೀಕರ ಆಕ್ಸಿಡೆಂಟ್ಗಳು. ರಾಜ್ಯದ ಹಲವು ಕಡೆಗಳಲ್ಲಿ ಪ್ರತ್ಯೇಕ ಅಪಘಾತ ಪ್ರಕರಣಗಳು ನಡೆದಿರುವಂಥದ್ದು ನಾವು ಕಾಣಬಹುದು. ಅಮೇರಿಕನ್ನರಿಗೆ ನಡುಕ ಹುಟ್ಟಿಸಿದ್ದಂತಹ ಈ ಒಂದು 13 ಅನ್ನುವಂಥ ಡೇಟ್, ಅದರಲ್ಲೂ ಶುಕ್ರವಾರ, ಅಮೇರಿಕನ್ನರ ಭಯ ಈಗ ಕನ್ನಡಿಗರಿಗೂ ಕೂಡ ಶುರುವಾಗಿದೆಯಾ? ಈ ಅಪಶಕುನದ ಶುಕ್ರವಾರದಂದೇ ಸಾಲು ಸಾಲು ಅಪಘಾತ ಸಂಭವಿಸ್ತಾ ಇರೋದು ಯಾಕೆ? ಮೃತ್ಯು ಹೊಂಚು ಹಾಕಿದೆಯಾ? ಬ್ಲಾಕ್ ಫ್ರೈಡೇ ರಕ್ತ ಸಿಕ್ತ ಶುಕ್ರವಾರ ಹೆದ್ದಾರಿಗಳಲ್ಲಿ ಸವಾರರ ಮೇಲೆ ಕಣ್ಣಿಟ್ಟಿದೆಯಾ ಅದೃಶ್ಯ ಶಕ್ತಿ? ಜಾಗ್ರತೆ ಜಾಗ್ರತೆ ಜಾಗ್ರತೆ. ಇವತ್ತಿನ ದಿನ ಮುಗಿಯೋವರೆಗೂ ಕೂಡ ಇರಲಿ ಎಚ್ಚರ ವಾಹನ ಸವಾರರೇ. ಅಮೇರಿಕನ್ನರ ಭಯ ಈಗ ಕನ್ನಡಿಗರಿಗೂ ಶುರುವಾಯ್ತಾ? ಈ ಅಪಶಕುನದ ಶುಕ್ರವಾರದಂದೇ ಈ ರೀತಿ ರಾಜ್ಯದ ಅನೇಕ ಕಡೆಗಳಲ್ಲಿ ಸಂಭವಿಸಿರುವಂತಹ ಪ್ರತ್ಯೇಕ ಅಪಘಾತ ಪ್ರಕರಣಗಳು ಸಹಜವಾಗಿ ಅನೇಕ ಪ್ರಶ್ನೆಗಳನ್ನು ಹುಟ್ಟು ಹಾಕುತ್ತೆ. ಈ ಶುಕ್ರವಾರವೇ ಯಾಕೆ, ಅದು 13ನೇ ತಾರೀಕು ಯಾಕೆ ಅನ್ನುವಂಥದ್ದನ್ನು ನಾವಿಲ್ಲಿ ಬ್ಲ್ಯಾಕ್ ಫ್ರೈಡೇ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಇವತ್ತು ರಾಜ್ಯದ ನಾನಾ ಕಡೆಗಳಲ್ಲಿ ಸಂಭವಿಸಿರುವಂಥ ಭೀಕರ ಅಪಘಾತ ಪ್ರಕರಣಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.